ವೀಕ್ಷಕರೇ, ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಇದನ್ನ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡಿ. ನಿಮ್ಮಲ್ಲಿರುವಂತ ಎಲ್ಲಾ ಗೊಂದಲಗಳು ಕೂಡ ದೂರ ಆಗ್ಬಿಡುತ್ತೆ. SIR ಬಗ್ಗೆ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ SIR ಹೆಂಗ್ ನಡೆಯುತ್ತೆ, ಏನೇನ್ ಬೇಕು, ಯಾರು ಬರ್ತಾರೆ, ಬಂದಾಗ ಏನಾಗುತ್ತೆ, ಸಂಪೂರ್ಣ ವಿಚಾರವನ್ನ ನಾನು ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ಕೇಳಿ. SIR ಹೆಂಗ್ ನಡೆಯುತ್ತೆ ವೀಕ್ಷಕರೇ? ಜೂನ್ 30ನೇ ತಾರೀಕಿಂದ ಜುಲೈ 29, 2026 ಈ ಅವಧಿಯಲ್ಲಿ ಮನೆ ಮನೆಗೆ BLOಗಳು ಭೇಟಿಯನ್ನ ನೀಡಬೇಕು. ಎಲ್ಲಿಂದ? ಜೂನ್ 30 ಈಗಾಗಲೇ ಆರಂಭ ಆಗಿದೆ. ಜುಲೈ 29ನೇ ತಾರೀಕು, ಈ ತಿಂಗಳ 29ನೇ ತಾರೀಕಿನವರೆಗೂ ನಿಮ್ಮ ಮನೆಗಳಿಗೆ BLOಗಳೇ ಬಂದು ಭೇಟಿಯನ್ನ ಕೊಡ್ತಾರೆ. ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳು ಬಂದು ಮನೆಗೆ ಭೇಟಿ ಕೊಟ್ಟು ನಿಮ್ಮೆಲ್ಲರ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಅವಾಗ ಒಂದು ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ, ಒಂದು ಅರ್ಜಿ ಕೊಡ್ತಾರೆ ಅವರು. ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿಸ್ತಾರೆ BLOಗಳು ನಿಮ್ಮಿಂದ ಮಾಹಿತಿಯನ್ನ ಪಡೆದುಕೊಂಡು. 2 ಅರ್ಜಿ ಕೊಡ್ತಾರೆ. ಆಕ್ಚುಲಿ 2 ಕೊಡಬೇಕು. 2 ಅರ್ಜಿಗಳನ್ನ ಫಿಲ್ಅಪ್ ಮಾಡ್ತಾರೆ. 1 ಅರ್ಜಿನ ತಾವಿಟ್ಕೋತಾರೆ, 1 ಸೈನ್ ಮಾಡಿ ವಾಪಸ್ ನಿಮಗೆ ಕೊಡ್ತಾರೆ. 1 ತಿಂಗಳ ಅವಧಿಯಲ್ಲಿ ವೀಕ್ಷಕರೇ 3 ಬಾರಿ BLOಗಳು ಭೇಟಿಯನ್ನ ಕೊಡ್ತಾರೆ ನಿಮ್ಮ ಮನೆಗೆ. ಅಂದ್ರೆ ಈ 3 ಬಾರಿ ಯಾಕೆ ಅಂತ ಅದರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫಸ್ಟ್ ಟೈಮ್ BLO ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ಮನೆಯಲ್ಲಿ ಇರಲ್ಲ ಅಂತ ಇಟ್ಕೊಳ್ಳಿ, ಎಲ್ಲೋ ಆಚೆ ಹೋಗಿರ್ತೀರೋ ಅಥವಾ ಬೇರೆ ಊರಿಗೆ ಹೋಗಿರ್ತೀರಿ. ಅವಾಗ ನೀವೇನ್ ಚಿಂತಿತರಾಗುವಂತ ಅಗತ್ಯ ಇಲ್ಲ. 3 ಸಾರಿ ಬರ್ತಾರೆ ಅವರು. ಒಟ್ಟು 3 ಸಾರಿ ಬಂದಾಗ್ಲೂ ನೀವು ಸಿಗ್ಲಿಲ್ಲ ಅಂದ್ರೆ ಮುಂದೆ ಬೇರೆ ತರ ಪ್ರೊಸೆಸ್ ಇರುತ್ತೆ. ಸೊ 3 ಬಾರಿಯೂ ಕೂಡ ಮನೆಯವರು ಸಿಗದೆ ಇದ್ರೆ ಫಾರ್ಮ್ ಭರ್ತಿ ಇಲ್ಲ. ಆದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನಿಮ್ಮ ಮನೆ ಹತ್ರ ಇಟ್ಟು ಹೋಗ್ತಾರೆ ಅವರು. ಹಿಂಗ್ ಡೋರ್ ಕೆಳಗಡೆಯಿಂದಾನೋ ಒಟ್ಟಿನಲ್ಲಿ ನಿಮಗೆ ಪಾಸ್ ಮಾಡ್ತಾರೆ, ನಿಮಗೆ ಸಿಗೋ ತರ ಮಾಡ್ತಾರೆ. ಇನ್ನೊಂದು ವಿಚಾರ ಏನಂತಂದ್ರೆ, ಈ 1 ತಿಂಗಳ ಅವಧಿಯಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಅವರು ನಿಮಗೆ ಸಿಕ್ಕರು ಅಂತಂದ್ರೆ ನೀಲಿ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ ನಿಮ್ಮ ಮನೆಗೆ. ನೀಲಿ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತಂದ್ರೇನು? ಮನೆಯಲ್ಲಿ ಮತದಾರರು ಭೇಟಿ ಆಗಿದ್ರು, ಅವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದೀವಿ ಅಂತ ಅರ್ಥ. ಇನ್ ಕೇಸ್ ನೀವು ಭೇಟಿ ಆಗ್ಲಿಲ್ಲ, ಮನೆಯಲ್ಲಿ ಯಾರು ಇರಲಿಲ್ಲ, 3 ಸಾರಿ ಬಂದಾಗ್ಲೂ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ನಿಮ್ಮ ಮನೆ ಒಂದು ಕೆಂಪ್ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾರೆ. ಅಂದ್ರೆ ನಿಮ್ಮಿಂದ ಮಾಹಿತಿ ಸಿಕ್ಕಿಲ್ಲ, ನೀವು ಭೇಟಿ ಆಗಿಲ್ಲ ಅಂತ. ಆದ್ರೆ ಒಂದು ಅರ್ಜಿ ಅಂತೂ ಇಟ್ಟು ಹೋಗ್ತಾರೆ ಅವರು. ಆಮೇಲೆ ನೀವು ಅದನ್ನು ಫಿಲ್ಅಪ್ ಮಾಡಿ ಅವರಿಗೆ ಅದನ್ನು ಕೊಡಬೇಕು. ಇನ್ ಕೇಸ್ ನೀವು 3 ಸಾರಿ ಬಂದಾಗ ಸಿಗ್ಲಿಲ್ಲ, ಅರ್ಜಿನೂ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅಂತಿಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರೋದಿಲ್ಲ. ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಮತದಾರರು ಕೊಟ್ಟ ಮಾಹಿತಿಯನ್ನ ಆಧರಿಸಿ ಆಯೋಗ ಅದನ್ನ ಟ್ಯಾಲಿ ಮಾಡುತ್ತೆ. ಇದು ಟ್ಯಾಲಿ ಮಾಡೋದು ಹೆಂಗೆ? 2002 ಕಾಪಿ ಅವ್ರ ಹತ್ರ ಇರುತ್ತೆ. 2002 ಏನು SIR ಇರುತ್ತಲ್ಲ, ಆ ಲಿಸ್ಟ್ ಅನ್ನ ಇಟ್ಕೊಂಡು ಅವ್ರು ಎಲ್ಲವನ್ನೂ ನೋಡ್ತಾ ಹೋಗ್ತಾರೆ. ಇನ್ನು ಆಗಸ್ಟ್ 5, 2026 ಇದೆಲ್ಲ ಟ್ಯಾಲಿ ಮತ್ತೊಂದು ಮುಗಿದು ಎಲ್ಲ ಆದ್ಮೇಲೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ 5, 2026 ಆಯೋಗದಿಂದ ಒಂದು ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಇದನ್ನ ನೀವು ನೋಡ್ಬೇಕು, ನಮ್ಮ ಹೆಸರು ಇದೆಯೋ ಇಲ್ವೋ, ಬಿಟ್ಟು ಹೋಗಿದ್ಯಾ, ಹೆಂಗೆ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅವಾಗ ನೀವು ಚೆಕ್ ಮಾಡ್ಕೋಬೇಕು ಒಂದ್ಸರಿ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ನೇ ತಾರೀಕು ಏನ್ ಮಾಡ್ತಾರೆ? ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲೂ ಸಮಸ್ಯೆ ಆಗಿದೆ, ಹೆಸರು ಕೈ ಬಿಟ್ಟಿದ್ದಾರೆ ಅಥವಾ ತಪ್ಪಾಗಿ ಬಂದಿದೆ ಅಥವಾ ಏನಾದ್ರೂ ಆಕ್ಷೇಪಣೆಗಳಿರುತ್ತಲ್ಲ, ಆ ಆಕ್ಷೇಪಣೆಗಳನ್ನ ಸಲ್ಲಿಸೋದಕ್ಕೆ 1 ತಿಂಗಳು ಮತ್ತೆ ಅವಧಿ ಇರುತ್ತೆ. ಆಕ್ಷೇಪಣೆಗಳು ಹೊಸದಾಗಿ ಹೆಸರು ಸೇರಿಸೋದಕ್ಕೆ, ಅರ್ಜಿ ಸಲ್ಲಿಸೋದಕ್ಕೆ, ಅಂದ್ರೆ ಈ ಹೊಸದಾಗಿ ಸೇರಿಸೋದಕ್ಕೆ ಬೇರೆ ಇದೆ, ಅದನ್ನ ನಾನು ಹೇಳ್ತೀನಿ ಮತ್ತೆ. ಈ ಅಕ್ಟೋಬರ್ 7, 2026ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ ವೀಕ್ಷಕರೇ. ಯಾವಾಗ? ಅಕ್ಟೋಬರ್ 7. ಈ 1 ತಿಂಗಳು ನಿಮಗೆ ಈ ಎಲ್ಲಾ ಸ್ಕ್ರೂಟ್ನಿ ಮಾಡಿ ಟ್ಯಾಲಿ ಮಾಡಿ ಒಂದು ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ಆಕ್ಷೇಪಣೆಗಳಿದ್ರೆ ನೀವು 1 ತಿಂಗಳ ಅವಧಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು, ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಅದು ಸಾಲವಾದ್ಮೇಲೆ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಣೆ ಮಾಡ್ತಾರೆ. ಇದು ಫೈನಲ್. ಇನ್ನು ಈ ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗಬೇಡಿ. ಹೊಸ ಮತದಾರರು ಯಾವುದೇ ಕಾರಣಕ್ಕೂ